ನ್ಯೂ ಸಕ್ಸಸ್ ಡಿಸ್ಬಲ್ಜ್ ಕಂಪ್ಲೀಟ್ ಆಗಿರೋದು. ಬಿಫೋರ್ ನೋಡಿ ಬಲ್ಜ್ ಇತ್ತು, L3, L4, L5, S1 ಓಕೆ, ಮತ್ತು L4, L5 6.7, L5, S1 7.6. ಮತ್ತೆ ಇದು ನೋಡಿ ಆಫ್ಟರ್ ನಾರ್ಮಲ್ ಟ್ರೀಟ್ಮೆಂಟ್ ಮಾಡಿಸಿ ಫಿಸಿಕಲ್ ಥೆರಪಿ ಎಲ್ಲ ಮಾಡಿಸಿ ಅದರಿಂದ ಏನೂ ನಮಗೆ ಒಂದು ಸ್ವಲ್ಪನೂ ಕಮ್ಮಿ ಆಗಿರಲಿಲ್ಲ. ಆಗ ನಾವು ಈ ಥರ ವಿಡಿಯೋ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಇಲ್ಲಿ ಬಂದಿದ್ದಕ್ಕೆ ನಮಗೆ 100% 17 ಅವರ್ದಲ್ಲಿ ಫುಲ್ ಕ್ಲಿಯರ್ ಮಾಡಿ ನಮಗೆ ಕ್ಲಿಯರ್ ಮಾಡೋರು ಸರ್. ಜಲ್ಲಿ ಫುಲ್ ಆಚೆ ಇತ್ತು, ನರಾಗೆ ಕಂಪ್ರೆಸ್ ಮಾಡ್ತಿದ್ದು ನೋಡಿ, ಕಂಪ್ಲೀಟ್ ಆಗಿರೋದು ನೋಡಿ, ಕಂಪ್ಲೀಟ್ ಆಗಿರೋದು ಎಲ್ಲ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರ್ಕಾತುಹು. ಎಲ್ಲರಿಗೂ ನಮಸ್ಕಾರ. ನೋಡಿ ಇನ್ನೊಂದು ನ್ಯೂ ಸಕ್ಸಸ್ ಡಿಸ್ಬಲ್ಜ್ ಕಂಪ್ಲೀಟ್ ಆಗಿರೋದು. ಬಿಫೋರ್ ಆಫ್ಟರ್ MRI. ಬಿಫೋರ್ ನೋಡಿ ಬಲ್ಜ್ ಇತ್ತು, L3, L4, L5, S1 ಓಕೆ, ಮತ್ತು L4, L5 6.7, L5, S1 7.6 ಓಕೆ ಬಿಫೋರ್. ಮತ್ತೆ ಇದು ನೋಡಿ ಆಫ್ಟರ್ ನಾರ್ಮಲ್ ನೋಡಿ, ಜಲ್ಲಿ ಫುಲ್ ಆಚೆ ಇತ್ತು, ನರಾಗೆ ಕಂಪ್ರೆಸ್ ಮಾಡ್ತಿದ್ದು ನೋಡಿ ಓಕೆ. ಇದು ಬಿಫೋರ್, ಇದು ನೋಡಿ ಆಫ್ಟರ್. ಕಂಪ್ಲೀಟ್ ಆಗಿರೋದು ನೋಡಿ, ಕಂಪ್ಲೀಟ್ ಆಗಿರೋದು ಎಲ್ಲ ಓಕೆ. ನೋಡಿ ಇಲ್ಲ ಗ್ಯಾಪ್ ಎಲ್ಲ ಕರೆಕ್ಟ್ ಇದೆ, ಕಂಪ್ಲೀಟಾಗಿ ಕ್ಯಾಲ್ಶಿಯಮ್ ಎಲ್ಲ ಕರೆಕ್ಟ್ ಇದೆ ನೋಡಿ ಓಕೆ. ಹಾಂ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ. ಸರ್ ನೀವು ನಿಮಗೆ ಭಾಳ ಪ್ರಾಬ್ಲಮ್ ಇತ್ತು, ನರ ಮೇಲೆ ನರ ಕೂದಿತ್ತಂತ ಹೇಳಿದ್ದು ಸರ್. ಎಷ್ಟು ವರ್ಷದಿಂದ ಇತ್ತು ಸರ್? 2 ವರ್ಷದ ಮುಂಚೆ ಗಾಡಿಯಿಂದ ಬಿದ್ದು ನಂಗೆ ಏಟ್ ಆಗಿತ್ತು. ಡಿಸ್ಬಲ್ಜ್ ಆಗಿ ನಂಗೆ ಸ್ವಲ್ಪ ತೋರಿಸಿದೆ ಆಸ್ಪತ್ರೆ, ಗೊತ್ತಾಗ್ಲಿಲ್ಲ. ಆಮೇಲೆ ಆಗ್ತಾ ಆಗ್ತಾ ಕಾಲ್ಗೂ ನೋವು ಬಂದ್ಬಿಡ್ತು. ಆ ಡಾಕ್ಟರ್ ತೋರಿಸಿದಕ್ಕೆ ಸಯಾಟಿಕ್ ಆಗಿದೆ ಅಂತ MRI ತಗ್ಸಿದಾಗ ಗೊತ್ತಾಯ್ತು ಡಿಸ್ಬಲ್ಜ್ ಆಗಿದೆ ಅಂತ. ಟ್ರೀಟ್ಮೆಂಟ್ ಮಾಡಿಸಿ ಫಿಸಿಕಲ್ ಥೆರಪಿ ಎಲ್ಲ ಮಾಡಿಸಿ ಅದರಿಂದ ಏನೂ ನಮ್ಗೆ ಒಂದ್ ಸ್ವಲ್ಪನೂ ಕಮ್ಮಿ ಆಗಿರ್ಲಿಲ್ಲ. ಆಗ ನಾವು ಈ ತರ ವಿಡಿಯೋ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಇಲ್ಲಿ ಬಂದಿದ್ದಕ್ಕೆ ನಮ್ಗೆ 100% 17 ಅವರ್ದಲ್ಲಿ ಫುಲ್ ಕ್ಲಿಯರ್ ಮಾಡಿ ನಮ್ಗೆ ಕ್ಲಿಯರ್ ಮಾಡೋರು ಸರ್. ಅದರಿಂದ ತುಂಬಾನೇ ನನಗೆ ತೊಂದರೆ ಆಗಿತ್ತು, ಅದೆಲ್ಲ ಕ್ಲಿಯರ್ ಆಗಿ ನನಗೆ ತುಂಬಾನೇ ಈಗ ನೆಮ್ಮದಿ ಆಗಿದೆ ಇಲ್ಲಿ ಬಂದು ತೋರಿಸಿದ್ಮೇಲೆ. ಓಕೆ ಸರ್, ರಿಪೋರ್ಟು ಇದೆಯಲ್ಲ? ರಿಪೋರ್ಟ್ ಅದಕ್ಕಿಂತ ಮುಂಚೆ ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ಕ್ಲಿಯರ್ ಆಗಿದೆ, ರಿಪೋರ್ಟ್ ಇದೆ, ತೊಂದರೆ ಇಲ್ಲ. ಸ್ಯಾಟಿಕನ್ನು ಕಮ್ಮಿ ಆಯ್ತು, ಡಿಸ್ಬಲ್ಜು ಕಮ್ಮಿ ಆಯ್ತು, ಏನೇನ್ ಪ್ರಾಬ್ಲಮ್ ಇತ್ತು ಎಲ್ಲ ಕಮ್ಮಿ ಆಯ್ತು. ಯಾಕಂದ್ರೆ ರಿಪೋರ್ಟೇ ಎಲ್ಲ ಹೇಳ್ಬಿಡ್ತಾರೆ. ಆಮೇಲೆ ನಿಮ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಕೇಳಕ್ಕೆ ನಿಮ್ಗೆ ಕೇಳ್ತಾ ಇರೋದು ಸರ್. ನೋಡಿ ನಿಮ್ಗೆ ಬಹಳ ಪ್ರಾಬ್ಲಮ್ ಇತ್ತು, ಡಿಸ್ಬಲ್ಜ್ ಆಗಿತ್ತು, ಡಿಸ್ಬಲ್ಜ್ ಆಗಿ ಹೆವಿ ಇತ್ತು ಸರ್. ನೀವು ಇವಾಗ ಕಂಪ್ಲೀಟ್ ಕ್ಯೂರ್ ಆಗಿದೆ? ಆಗಿದೆ. ಹಾಗಾಗಿ 17 ವಾರ ಇಲ್ಲಿ ತೋರಿಸಿದ್ದಕ್ಕೆ ಪೌಡರ್ ಕೊಟ್ಟಿದ್ದು ಗಂಜಿ ಕುಡಿಯಕ್ಕೆ, ಅದು ಕುಡಿದ್ರಿಂದ ನಮ್ಗೆ 7 ಇಂದ 8 kg ವೇಟ್ ಲಾಸ್ ಆಯ್ತು. ನಮ್ದು ವೇಟ್ ಲಾಸ್ ಆಯ್ತು. ಮತ್ತೆ ಏನೇನು ಪ್ರಾಬ್ಲಮ್ಸ್ ಕ್ಲಿಯರ್ ಆಯ್ತು? ಪ್ರಾಬ್ಲಮ್ಸ್ ನಮ್ಗೆ ಒಳಗೆ ಪ್ರಾಬ್ಲಮ್ ಆತರ ಏನಿರ್ಲಿಲ್ಲ, ವೇಟ್ ಲಾಸ್ ಆಯ್ತು. ನಮ್ಗೆ ಏನ್ ತೊಂದರೆ ಇತ್ತು ಅದೆಲ್ಲ ಕ್ಲಿಯರ್ ಆಯ್ತು. ತೊಂದರೆ ಕ್ಲಿಯರ್. ಮತ್ತೆ ಏನ್ ಸರ್ ನಿಮ್ ಕೆಲಸ? ನಮ್ದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋದು, ಹೆವಿ ವರ್ಕ್ ಮಾಡ್ತಿದ್ವಿ. ನಾನು 2 ತಿಂಗಳು ಈ ತರ ಆಗಿದ್ದರಿಂದ 2 ತಿಂಗಳು ಕೆಲಸನೇ ಮಾಡಿರ್ಲಿಲ್ಲ. ನಾವು ಬೆಡ್ ರೆಸ್ಟ್ ಅಲ್ಲಿ ಇಟ್ಬಿಟ್ಟಿದ್ದೆ, ಕೆಲಸ ಮಾಡ್ದಲ್ಲೇ ತುಂಬಾ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಬಂದು ತೋರಿಸಿದ್ಮೇಲೆ ಸರ್ ಹೇಳಿದ್ರು, ನೀವು 1-2 ವಾರ ಕೆಲ್ಸಕ್ಕೆ ಹೋಗಿಲ್ಲ, ಆಮೇಲೆ ಬೆಡ್ ರೆಸ್ಟ್ ಏನ್ ಮಾಡ್ಬೇಡಿ, ಹೋಗಿ ಕೆಲಸ ಮಾಡಿ, ನಿಮ್ಗೆ ಬೆಡ್ ರೆಸ್ಟ್ ಇಲ್ಲ ಏನು ಇಲ್ಲ ಅಂತ ಹೇಳಿದಕ್ಕೆ ಹೋಗಿ ಕೆಲಸ ಮಾಡಿದ್ವಿ. ನಂಗೇನು ಈಗ ಪ್ರಾಬ್ಲಮ್ ಈಗ ಫುಲ್ ಕ್ಲಿಯರ್ ಆಗಿದೆ ನಮ್ದು. ಓಕೆ, ಮೇನ್ ಆಗಿ ನಮ್ಮ ಹತ್ರ ನೋ ಬೆಡ್ ರೆಸ್ಟ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ, ವಿತ್ ನಾರ್ಮಲ್ ಆಗಿ ನ್ಯಾಚುರಲ್ ಟ್ರೀಟ್ಮೆಂಟ್ ಅಲ್ವಾ ಸರ್? ಹೌದು, ನ್ಯಾಚುರಲ್ ಟ್ರೀಟ್ಮೆಂಟ್ ಇಂದ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀವಿ. ಸರ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಂತರ ಎಕ್ಸ್ಪೀರಿಯನ್ಸ್ ಮತ್ತೆ ನೀವು 16 ಸೆಕ್ಷನ್ಸ್ ಬಂದಿದ್ದೀರಾ. ಬರುವಾಗ ನಿಮ್ಗೆ ಆಚೆ ಜನ ಏನ್ ಹೇಳೋದು? ಬಂದಾಗ ಫಸ್ಟ್ ಕೇಳ್ತಿದ್ರು ಜನ, 1 ವಾರ 2 ವಾರ ಬಿಟ್ಮೇಲೆ ನಿಮ್ಗೆ ಯಾವ ತರ ಇದೆ, ನೀವು ತೋರಿಸ್ತಾ ಇದ್ರೆ ನಿಮ್ಗೆ ಕಮ್ಮಿ ಇದೆ. ಹೊಸ ಬಂದವರು ಇಲ್ಲಿ ಕೇಳೋರು, ನಿಮ್ಗೆ ಯಾವ ತರ ಇದೆ, ಕಮ್ಮಿ ಆಗ್ತಾ ಇದೆ ಏನು ಅಂತ. ಈಗ ನಾವು ಬೇರೆಯವ್ರಿಗೆ ಹೇಳಕ್ ಇಷ್ಟಪಡ್ತೀವಿ, ತುಂಬಾ ಕ್ಯೂರ್ ಆಗಿದೆ. ಏನಾದ್ರು ನಿಮ್ಗೆ ಈ ತರ ಪ್ರಾಬ್ಲಮ್ ಇದ್ರೆ ಬಂದ್ ಸಾರ್ ಹತ್ರ ತೋರಿಸಿ ತುಂಬಾ ಕ್ಯೂರ್ ಆಗಿದೆ. 100% ಏನ್ ಕಾಯಿಲೆ ಇದ್ರು ಕಮ್ಮಿ ಮಾಡ್ತಾರೆ ಅವ್ರು. ಡಿಸ್ಬಲ್ಜು ಏನಾನ ಇರ್ಲಿ, ಕಾಲು ಕೈ ಮುರಿದೋಗಿದ್ರು ರೆಡಿ ಮಾಡ್ತಾರೆ ಅವ್ರು. ನೋಡಿ ಇವ್ರು ಎಕ್ಸ್ಪೀರಿಯನ್ಸ್ ನೋಡಿರೋದು ಹೇಳ್ತಾ ಇರೋದು.
ಏನಂತ ಇವ್ರಿಗೂ ಸ್ವಂತ ಕ್ಲಿಯರ್ ಆಗಿದೆ. ಇವರು ಪ್ರಾಬ್ಲಮ್ಸ್, ಸೋ ಮೆನಿ ಪ್ರಾಬ್ಲಮ್ಸ್ ಇತ್ತು. ಇವಾಗ ನೋ ಪ್ರಾಬ್ಲಮ್. ಇವಾಗ ವರ್ಕ್ ಮಾಡ್ತಿದ್ದಾರೆ ಅಲ್ವಾ ಸರ್? ಹೌದು sir. ಎಲ್ಲ ಮಾಡ್ತಿದ್ದಾರೆ, ಬಟ್ ನೋ ಪೇನ್. ಓಕೆ. ಇಲ್ಲೊಂದು ರಿಪೋರ್ಟ್ ಇದೆ ನಾರ್ಮಲ್ ಆಗಿ. ಮೇನ್ ಇದು ಏನಂದ್ರೆ ರಿಪೋರ್ಟ್ ಮೇನ್ ಕಮ್ಮಿ ಆಗಿರೋದು, ಮುಂದೆ ಪ್ರೂಫ್ ಪ್ರೂಫ್. ಸರ್ ನೀವು ಮುಂಚೆ ಮಾಡಿಸಿದಿರಲ್ಲ, ಈ ರೀತಿ ಬಿಫೋರ್ ಆಫ್ಟರ್ ಯಾರು ರಿಪೋರ್ಟ್ ನಿಮ್ಗೆ? ಇಲ್ಲ, ಮೊದ್ಲು ನಾವು ಈ ತರ ಗೊತ್ತಿರ್ಲಿಲ್ವಲ್ಲ, ಆಸ್ಪತ್ರೆಗೆ ತೋರಿಸ್ತಾ ಇದ್ವಿ ಡಾಕ್ಟರ್ ಹತ್ರ. ಅವ್ರು ಬರೀ ಫಿಸಿಕಲ್ ಥೆರಪಿ, ಮೆಡಿಸಿನ್, Physiotherapy. ಫಿಸಿಕಲ್ ಥೆರಪಿ, ಅದರಿಂದ ಏನೋ ಸ್ವಲ್ಪ ಒಂದ್ ದಿವಸ ನೋವು ಕಮ್ಮಿ ಆಗೋದು, ಮತ್ತೆ ನಾಳೆ ಅದೇ ಮಾಮೂಲಿ ಆಗೋ okay. ತರ ಆಗ್ತಿತ್ತು. ಸರ್ ಇವಾಗ ನಿಮ್ಗೆ ಹೆಂಗ್ ಆಯ್ತು ಸರ್? ಫಸ್ಟ್ ತುಂಬಾ ನೋವು ಇತ್ತು. ಕೆಲಸ ಮಾಡ್ಬೇಕಂದ್ರೆ ಯಾರಿಗಾರು ಹೇಳ್ಕೊಳಕ್ಕೂ ನಾಚಿಕೆ, ಈ ತರ ಆಗ್ಬಿಟ್ಟಿದೆ ಅಂದ್ರೆ ಮಾಡ್ತಿದ್ರು. ಈಗ ಏನು ಇಲ್ಲ, ತುಂಬಾ ಚೆನ್ನಾಗಿದೆ, ಮೈ ಹುಷಾರಾಗಿದೆ. ಸರ್ 7 to 8 ಕಿಲೋ weight loss ಆಗಿದೆ. ಹಾ, Okay. ಎಷ್ಟು ಮಂತ್ ಮೆಡಿಸಿನ್ ತಗೊಂಡಿದ್ದೀರಾ? 3 ತಿಂಗಳು ತಗೊಂಡಿದ್ ಮೇಡಮ್. 1 ತಿಂಗಳಿಂದ 7 kilos weight loss. ಲಾಸ್ ಆಗಿದೆ. ಓಕೆ, ಏನಾದ್ರೂ ಕಂಟಿನ್ಯೂ ಮಾಡಿ ಅದೇ ಯೂಸ್ ಮಾಡ್ಬೇಕು? ಇಲ್ಲ ಇಲ್ಲ, ಆಗ್ಲೇ 1 ತಿಂಗಳಾಯ್ತು ಸ್ಟಾಪ್ ಮಾಡಿದ್. ನಮ್ ರಂಜಾನ್ ಹಬ್ಬ ಬಂದಾಗ್ಲಿಂದ ಸ್ಟಾಪ್ ಮಾಡಿದ್ವಿ. ಅದು ನಮ್ಗೆ ಆಗ್ಲಿಲ್ಲ, ಅದಕ್ಕೆ 1 ತಿಂಗಳು ಸ್ಟಾಪ್ ಮಾಡ್ಬಿಡಿ. ಅವಾಗ್ಲಿಂದ ತಗೊಂಡೇ ಇಲ್ಲ ನಾವು ಅದು. ಬರೀ 3 ತಿಂಗಳು ತಗೊಂಡಿದ್ದಕ್ಕೆ 7-8 ಕಿಲೋ ವೇಟ್ ಲಾಸ್ ಆಗಿದೆ ನನ್ನದು. ಇವಾಗ ಮೊದ್ಲು 90 ಮೇಲಿದೆ, ಈಗ 74 76 ಅಷ್ಟೇ ಆಗುತ್ತೆ. ಸರ್ ಇವಾಗ ಮೆಡಿಸಿನ್ ಸ್ಟಾಪ್ ಆಗಿ ಎಷ್ಟು ವೀಕ್ಸ್ ಆಯ್ತು? 1 ತಿಂಗಳಾಯ್ತು, 1.5 ತಿಂಗಳು ಆಗುತ್ತೆ ಮೇಡಮ್. ಅವಾಗ್ಲಿಂದ ಕೆಲಸ ಮಾಡ್ತಾ ಹಾ, ಮಾಡ್ತಾ ಇದೀವಿ ಕಂಟಿನ್ಯೂಸ್ ಕೆಲಸ. ಇಲ್ಲ ಮೇನ್ ನೋವೇನು ನನಗೆ ನೆನಪಿದೆ, ನಿಮ್ಮಮ್ಮ ಫಸ್ಟ್ ಬಂದಿದಾಗ ಅಳ್ತಾ ಇದ್ರು ನಿಮ್ಮಮ್ಮ, ನಮ್ಮ ಮಗಗೆ ಕ್ಲಿಯರ್ ಮಾಡ್ಕೊಡಿ ದಯವಿಟ್ಟು ಅಂತ. ಈಗ ಏನ್ ಹೇಳೋದು ಇಷ್ಟಪಡ್ತೀನಿ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ಏನ್ ಹೇಳೋಣ, ನನಗೆ ತುಂಬಾ ಕ್ಲಿಯರ್ ಆಗಿದೆ. ಏನು ನೋವು, ಏನು ಪ್ರಾಬ್ಲಮ್ ಇಲ್ಲ. ನಂದು ತುಂಬಾ ಬೆನ್ನಿಂದ ಕಾಲ್ ನೋವು ತುಂಬಾ ಜಾಸ್ತಿ ಇತ್ತು. ಸೈಟಿಗ ಬಂದ್ಬಿಟ್ಟು ಓಡಾಡಕ್ ತೊಂದರೆ ಆಗ್ತಿತ್ತು. ಅದು 3 ದಿನ 4 ವಾರಕ್ಕೆ ಅವರು ಸೈಟಿಗ ನೋವು ಕಮ್ಮಿ ಮಾಡ್ಬಿಟ್ರು ಸರ್. ಅದಾದ್ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು. ಓಕೆ, ನೋಡಿ ದಯವಿಟ್ಟು ನಮ್ಮ ವಿಡಿಯೋಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಈ ರೀತಿ ಜನ ಎಕ್ಸ್ಪೀರಿಯನ್ಸ್ ಕೇಳಿ, ಮತ್ತು ಈ ರೀತಿ ಜನಕ್ಕೆ ನಮ್ಮ ವಿಡಿಯೋ ಹೋಗ್ಬೇಕು, ಅವ್ರಿಗೆ ಹೆಲ್ಪ್ ಆಗಬೇಕು, ಮತ್ತು ಅವ್ರ ಟ್ರೀಟ್ಮೆಂಟ್ ತಗೊಳ್ಬಿಟ್ಟು ವಾಸ ಆಗಬೇಕು. ಆ ರೀತಿ ದಯವಿಟ್ಟು ನಮ್ಮ ವಿಡಿಯೋಸ್ ಶೇರ್ ಮಾಡಿ. ಥ್ಯಾಂಕ್ ಯು.